ದರ್ಶನ್ ಅಭಿಮಾನಿಗಳ ಪುಂಡಾಟಿಕೆಗೆ ಕೊನೆಯೇ ಇಲ್ವಾ ಅನ್ಸುತ್ತೆ. ದಿನಕ್ಕೊಂದು ರೀತಿಯ ಹುಚ್ಚಾಟವನ್ನ ಮೆರಿತಾ ಇದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಮರುದಿನವೇ ಈಗ ದರ್ಶನ್ ಅಭಿಮಾನಿಗಳು ವಿಕೃತಿ ಮೆರೆದಿದ್ದಾರೆ. ಬಳ್ಳಾರಿಯ ಆರಾಧ್ಯ ದೇವತೆ ಕನಕ ದುರ್ಗಮ್ಮ ದೇವಿಯ ಮೇಲೆ ಕಾಲಿಟ್ಟು ಹಾರ ಹಾಕಿ ವಿಕೃತಿ ಮೆರೆದಿದ್ದಾರೆ. ಇನ್ನು ಮಗದೊಂದು ಕಡೆ ಬೆಂಗಳೂರಿನಲ್ಲಿ ಪ್ರಸನ್ನ ಥಿಯೇಟರ್ ಮುಂಭಾಗವೂ ಕೂಡ ಇದೇ ರೀತಿಯ ಹುಚ್ಚಾಟಕ್ಕೆ ಕಾರಣವಾಗಿ ಪೊಲೀಸರ ಲಾಠಿ ರುಚಿ ತಿಂದಿದ್ದಾರೆ. ಆ ವರದಿದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಫ್ಯಾನ್ಸ್ ಇದೆಂತ ಹುಚ್ಚಾಟ, ವಿಕೃತಿ. ಕನಕ ದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಟು ಪೂಜೆ. ದರ್ಶನ್ ಅಭಿಮಾನಿಗಳ ಹುಚ್ಚಾಟಕ್ಕೆ ಕೊನೆಯೇ ಇಲ್ವಾ? ಪೊರ್ಕಿ ಫ್ಯಾನ್ಸ್ ಪುಂಡಾಟಿಕೆಗೆ ಬ್ರೇಕ್ ಬೀಳೋದ್ಯಾವಾಗ? ಪದೇ ಪದೇ ದರ್ಶನ್ ಅಭಿಮಾನಿಗಳು ಹುಚ್ಚಾಟ ಮೆರೆಯುತ್ತಿದ್ದಾರೆ. ದರ್ಶನ್ ಜೈಲಿಗೆ ಬಂದ ಮರುದಿನವೇ ಬಳ್ಳಾರಿಯಲ್ಲಿ ಅಭಿಮಾನಿಗಳು ಮತ್ತೆ ಉದ್ದಟತನ ಮೆರೆದಿದ್ದಾರೆ. ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಿ ಮೇಲೆ ಕಾಲಿಟ್ಟು ಅಭಿಮಾನಿಗಳು ಹಾರ ಹಾಕಿ ವಿಕೃತಿ ಮೆರೆದಿದ್ದಾರೆ. ಕನಕದುರ್ಗಮ್ಮ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿರುವ ದರ್ಶನ್ ಫ್ಯಾನ್ಸ್ನ ಹುಚ್ಚಾಟ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕನಕದುರ್ಗಮ್ಮ ದೇವಿಗೆ ಹಾರ ಹಾಕಿ ಪೂಜೆ ಮಾಡಲು ಏಣಿ ಬಳಸಿದರೂ ಸರಿಯಾಗಿ ಮೇಲೆ ಏರಲು ಆಗದಿದ್ದಕ್ಕೆ ದೇವಿಯ ತಲೆಯ ಮೇಲೆಯೇ ಕಾಲಿಟ್ಟು ಹಾರ ಹಾಕಿ ಉದ್ದಟತನ ಮೆರೆದಿದ್ದಾರೆ. ಇದಕ್ಕೆ ದೇವಸ್ಥಾನ ಧರ್ಮದರ್ಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹುಚ್ಚು ಅಭಿಮಾನ ಇದರಲ್ಲಿ ಇದು ಭಾಳ ತಪ್ಪದು ಮಾಡಿದ ಅದನ್ನು ಖಂಡನೆ ಮಾಡ್ತೀವಿ. ಅದು ಕ್ರೇನ್ ಅದಕ್ಕಾಗಿ ಹಿಂದೆ ಈ ಥರ ಆಗ್ತದೆ ಎಂಬ ಒಂದು ಉದ್ದೇಶಗಳು ಬಂದಾಗ ಭಾಳ ಸಂಘ ಸಂಸ್ಥೆಯವರು ಇದಾದಾಗ ನಾವು ಆ ಕ್ರೇನ್ ಮಾಡಿಸಿದ್ವಿ. ತಾವು ದಯವಿಟ್ಟು ಆ ಹುಚ್ಚು ಪ್ರೇಮದಿಂದ ಈ ಥರ ಮಾಡೋದು ತಪ್ಪು. ಹುಚ್ಚಾಟ ಮೆರೆಯೋದು ಒಂದು ಕಡೆಯಾದರೆ ಮತ್ತೊಂದು ಕಡೆ ದರ್ಶನ್ ಶೀಘ್ರ ರಿಲೀಸ್ ಆಗಲಿ ಅಂತ ಅಭಿಮಾನಿಗಳು ಕನಕದುರ್ಗಮ್ಮ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ದೇವಿಯ ಅಕ್ಷತೆ ಕುಂಕುಮ ಭಂಡಾರವನ್ನು ದರ್ಶನ್ಗೆ ನೀಡುವಂತೆ ಜೈಲು ಸಿಬ್ಬಂದಿಗೆ ಕೊಟ್ಟು ಹೋಗಿದ್ದಾರೆ. ಕರಿಯ ರೀರಿಲೀಸ್ ವೇಳೆ ಪುಂಡಾಟಿಕೆ, ಅಭಿಮಾನಿಗಳನ್ನು ಚದುರಿಸಲು ಲಾಠಿ ಪ್ರಹಾರ, ಮೂವರನ್ನು ವಶಕ್ಕೆ ಪಡೆದ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ಬೆನ್ನಲ್ಲೇ ಇವತ್ತು ಕರಿಯ ಸಿನಿಮಾ ಕೂಡ ರೀರಿಲೀಸ್ ಆಗಿದೆ. ಇದೇ ವೇಳೆ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ದರ್ಶನ್ ಅಭಿಮಾನಿಗಳು ಪುಂಡಾಟಿಕೆ ಮೆರೆದಿದ್ದಾರೆ. ಪೊಲೀಸರು ವಾರ್ನಿಂಗ್ ಕೊಟ್ಟರು. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಮೂವರು ಅಭಿಮಾನಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಳಗ್ಗೆಯಷ್ಟೇ ವಾರ್ನಿಂಗ್ ಕೊಟ್ಟಿದ್ದ ಪೊಲೀಸರು, ನಿಮ್ಮಂತಹ ಅಭಿಮಾನಿಗಳಿಂದ ದರ್ಶನ್ಗೆ ಕೆಟ್ಟ ಹೆಸರು, ನಿಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಮೈಕ್ ಹಿಡಿದು ಬುದ್ಧಿವಾದ ಹೇಳಿದ್ದರು. ಆದರೆ ಅಭಿಮಾನಿಗಳು ಮಾತ್ರ ಪುಂಡಾಟಿಕೆ ಮೆರೆದರು. ಥಿಯೇಟರ್ ಬಾಗಿಲಿನಲ್ಲಿ ನಿಂದಿಸಿದ ಮೂವರು ಅಭಿಮಾನಿಗಳು ಥಿಯೇಟರ್ ಬಾಗಿಲು ಹಾಕಿಕೊಂಡರು. ಆದರೂ ಬಿಡದ ಪೊಲೀಸರು ಥಿಯೇಟರ್ ಬಾಗಿಲನ್ನು ತೆಗೆದು ವಶಕ್ಕೆ ಪಡೆದುಕೊಂಡರು. ತಪ್ಪಾಯಿತು ಅಂತ ಕೇಳಿದ ಮೇಲೆ ಬಿಟ್ಟು ಕಳಿಸಿದರು. ನಿಮ್ಮ ಕೆಲಸ ಮಾಡಕ್ಕೆ ಬಂದಿದ್ರಿ, ಬಟ್ ನೀವು ಬಂದಾಗ ನಾನು ಜೋಶಿಂದ ಏನೋ ಬಂದೆ. ನಾನು ಡಿ ಬಾಸ್ ಫ್ಯಾನು, ಬಟ್ ಬಾಸ್ ಒಳಗಡೆ ಇರೋದ್ರಿಂದ ಏನೋ ಬೇಜಾರಾಯಿತು. ಮಾತಾಡಿದ್ದೀನಿ, ನಾನು ಮಾತಾಡಿದ ತಪ್ಪೆ, ನನ್ನ ತಪ್ಪಾಯಿತು, ನಾನು ಮಾತಾಡಿದ್ದೀನಿ. ಥಿಯೇಟರ್ ಬಳಿ ಪುಂಡಾಟಿಕೆ ಮೆರೆದ ಅಭಿಮಾನಿಗಳನ್ನು ಚದುರಿಸಲು ಲಘು ಲಾಠಿ ಪ್ರಹಾರ ಕೂಡ ಮಾಡಿದರು. ಅಭಿಮಾನಿಗಳು ಅತಿರೇಕದ ವರ್ತನೆಯಿಂದ ಪ್ರಸನ್ನ ಚಿತ್ರಮಂದಿರದಲ್ಲಿ ರಾತ್ರಿ 10:30 ಶೋ ರದ್ದುಪಡಿಸಲಾಗಿದೆ. ಪ್ರಸನ್ನ ಥಿಯೇಟರ್ಗೆ ಬಂದ ನಟ ವಿನೋದ್ ಪ್ರಭಾಕರ್ ದರ್ಶನ್ ನೆನೆದರು. ಚೆನ್ನಾಗಿದ್ದಾಗ ಮಾತ್ರ ಜೊತೆಯಲ್ಲಿರೋದು ಎಂಥ ಫ್ರೆಂಡ್ಶಿಪ್ ಅಂತ ಅಂದರು. ಚೆನ್ನಾಗಿದ್ದಾಗ ಮಾತ್ರ ಜೊತೆಲಿರೋದು ಎಂಥ ಫ್ರೆಂಡ್ಶಿಪ್ ಅಲ್ವಾ, ಯಾವಾಗಲೂ ಜೊತೆಲಿರ್ತೀವಿ. ಒಟ್ಟಿನಲ್ಲಿ ದರ್ಶನ್ ಜೈಲಿಗೆ ಹೋದ್ಮೇಲೆ ಅಭಿಮಾನಿಗಳ ಪುಂಡಾಟಿಕೆ ಮಿತಿ ಮೀರಿದ್ದಂತೂ ಸುಳ್ಳಲ್ಲ. ಬಳ್ಳಾರಿಯಿಂದ ಅಮರೇಶ್ ಜೊತೆ ಧನು, ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ.